ಒಬ್ಬ 17 ವರ್ಷದ ಹುಡುಗ ತನ್ನ ಅಮ್ಮನಿಗೆ ಕೇಳ್ತಾನೆ, ಅಮ್ಮ ನನ್ನ 18ನೇ ಬರ್ಡೇಗೆ ಏನ್ ಗಿಫ್ಟ್ ಕೊಡ್ತೀಯಾ? ಆಗ ಅವನ ಅಮ್ಮ ಹೇಳ್ತಾಳೆ, ಯಾವಾಗ ನಿನ್ನ 18ನೇ ಬರ್ಡೇ ಬರುತ್ತೋ ಆಗ ಕಬೋರ್ಡ್ ಅನ್ನ ಓಪನ್ ಮಾಡಿ ನೋಡು, ಅದ್ರೊಳಗೆ ಒಂದು ಗಿಫ್ಟ್ ಇರುತ್ತೆ. ಕೆಲವು ಸಮಯದ ನಂತರ ಆ ಹುಡುಗನ ಆರೋಗ್ಯ ಹಾಳಾಗುತ್ತೆ. ಆಗ ಡಾಕ್ಟರ್ ಅವನ ಅಮ್ಮನಿಗೆ ಹೇಳ್ತಾರೆ, ಈ ಹುಡುಗನ ಹಾರ್ಟ್ ಅಲ್ಲಿ ಒಂದು ಹೋಲ್ ಇದೆ ಮತ್ತು ಅವನು 2 ತಿಂಗಳಿಗಿಂತ ಹೆಚ್ಚು ಬದುಕೋದಿಲ್ಲ. ಕೆಲವು ತಿಂಗಳ ನಂತರ ಆ ಹುಡುಗ ರಿಕವರ್ ಆಗಿ ವಾಪಸ್ ಬರ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಅವನ ಅಮ್ಮ ಬದುಕಿಲ್ಲ ಅಂತ. ಅವನಿಗೆ ತನ್ನ ಅಮ್ಮ ಹೇಳಿದ ಆ ಗಿಫ್ಟ್ ವಿಚಾರ ನೆನಪಿಗೆ ಬರುತ್ತೆ. ನಂತರ ಅವನು ತಕ್ಷಣ ಹೋಗಿ ಕಬೋರ್ಡ್ ಅನ್ನ ಓಪನ್ ಮಾಡ್ತಾನೆ. ಅಲ್ಲಿ ಅವನಿಗೆ ಒಂದು ಗಿಫ್ಟ್ ಕಾಣುತ್ತೆ. ಅವನು ಬೇಗ ಅದನ್ನ ಓಪನ್ ಮಾಡಿ ನೋಡಿದಾಗ ಅದ್ರೊಳಗೆ ಒಂದು ಲೆಟರ್ ಇರುತ್ತೆ. ಮೈ ಡಿಯರ್ ಸನ್, ಒಂದು ವೇಳೆ ನೀನು ಈ ಲೆಟರ್ ಅನ್ನ ಓದ್ತಾ ಇದ್ರೆ ನೀನು ಆರೋಗ್ಯವಾಗಿದೆಯಾ? ನಿನಗೆ ನೆನ್ಪಿದ್ಯಾ ಯಾವಾಗ ನಿನಗೆ ಹುಷಾರಿರ್ಲಿಲ್ಲ ಆಗ ನಾನು ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೆ. ಅಲ್ಲಿ ಡಾಕ್ಟರ್ ಹೇಳಿದ್ರು ನಿನ್ನ ಹಾರ್ಟ್ ಅಲ್ಲಿ ಹೋಲ್ ಇದೆ. ಆ ದಿನ ನಾನು ತುಂಬಾ ಅತ್ತೆ, ಮತ್ತೆ ಆಗ್ಲೇ ನಾನು ಡಿಸೈಡ್ ಮಾಡ್ದೆ ನನ್ನ ಹಾರ್ಟ್ ಅನ್ನೇ ನಿನಗೆ ಕೊಡ್ತೀನಿ. ನಿನ್ಗೆ ನೆನ್ಪಿದ್ಯಾ ಒಂದಿನ ನೀನು ನನ್ನ ಹತ್ರ ಬಂದು ಅಮ್ಮ ನನ್ನ 18ನೇ ಬರ್ಡೇಗೆ ಏನ್ ಗಿಫ್ಟ್ ಕೊಡ್ತೀಯಾ ಅಂತ ಕೇಳಿದ್ದೆ. ಮಗನೇ, ನನ್ನ ಹಾರ್ಟ್ ಅನ್ನೇ ಕೊಡ್ತೀನಿ, ಈಗ ಇದನ್ನ ಜೋಪಾನವಾಗಿ ಕಾಪಾಡ್ಕೋ. ಫ್ರೆಂಡ್ಸ್, ಅವನ ಅಮ್ಮ ತನ್ನ ಹೃದಯ ಕೊಟ್ಟು ತನ್ನ ಮಗನನ್ನ ಉಳಿಸಿದ್ಲು. ಈ ಜಗತ್ತಲ್ಲಿ ಅಮ್ಮನಿಗಿಂತ ದೊಡ್ಡ ಮನಸ್ಸು ಯಾರ್ದು ಇಲ್ಲ ಮತ್ತು ಇರೋಕ್ಕೂ ಸಾಧ್ಯವಿಲ್ಲ. ನಿಮ್ಮ ಅಮ್ಮನಿಗೋಸ್ಕರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಹಾರ್ಟ್ ಸಿಂಬಲ್ ಅನ್ನ ಕಮೆಂಟ್ ಮಾಡಿ. ನೆನ್ಪಿರ್ಲಿ, ತಾಯಿ ಪ್ರೀತಿಗಿಂತ ದೊಡ್ಡ ಪ್ರೀತಿ ಯಾವುದೂ ಇಲ್ಲ.